ಮೈ ಚಾನೆಲ್. ಹಾಗೆ ನೀವು ಆಲ್ರೆಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ಕಂಟಿನ್ಯೂಸ್ ಆಗಿ ಸಪೋರ್ಟ್ ಮಾಡ್ತಿದ್ದೀರಾ ಅಂದರೆ ನಿಮಗೆಲ್ಲರಿಗೂ ವೆಲ್ಕಮ್ ಬ್ಯಾಕ್ ಅಂತ. ಇವತ್ತು ನಾನು ಆ್ಯಕ್ಚುಲಿ ಫಸ್ಟ್ ಟೈಮ್ ಇದು ನನ್ನ ಫಸ್ಟ್ ವಿಡಿಯೋನೂ ಹೌದು, ಡೈಲಿ ವ್ಲಾಗ್ ಮಾಡೋಣ ಅಂತ ನಾನು ಪ್ಲ್ಯಾನ್ ಮಾಡಿದೆ. ಗೊತ್ತಿಲ್ಲ, ನಾನು ಒಂದ್ಸಲ ಚಿಕ್ಕದಾಗಿ ಒಂದು ಅಟೆಂಪ್ಟ್ ಮಾಡ್ತೀನಿ. ಸೊ ಇವಾಗ ಟೈಮ್ ವೇಸ್ಟ್ ಮಾಡೋದು ಬೇಡ, ನನ್ನ ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡೋಣ. ನಾನು ನಿಮಗೆ ನರೇಟ್ ಮಾಡ್ತೀನಿ, ನಾನು ಇವತ್ತು ಫುಲ್ ಡೇ ಯಾವ ಥರ ನಾನು ಯುಟಿಲೈಸ್ ಮಾಡ್ತೀನಿ ನನ್ನ ಡೇ, ಹಾಗೆ ನನ್ನ ಡೇ ಹೇಗಿರುತ್ತೆ ಅಂತ ನಿಮಗೆ ಒಂದು ಕಿರು ಪರಿಚಯ ಥರ ನಾನು ಮಾಡ್ತೀನಿ. ನನ್ನ ಮಾರ್ನಿಂಗ್ ರೂಟೀನ್ ಬಂದುಬಿಟ್ಟು ಬ್ರಷ್ ಮಾಡ್ತಾ ನೇಚರ್ ನೋಡ್ತಾ ಟೈಮ್ ಸ್ಪೆಂಡ್ ಮಾಡೋದು. ನನಗೆ ತುಂಬಾ ಇಷ್ಟ ನೇಚರ್ ನೋಡ್ತಾ ಟೈಮ್ ಸ್ಪೆಂಡ್ ಮಾಡೋದು, ಅಥವಾ ವಾಕಿಂಗ್ ಮಾಡ್ತಾ ನಾನು ಟೈಮ್ ಸ್ಪೆಂಡ್ ಮಾಡ್ತೀನಿ. ಇಲ್ಲಿ ಕೋಡಿ ಅಲ್ಲಿ ನಾನು ಇರೋದು ಇವಾಗ. ಸೊ ಇಲ್ಲಿ ಏನಂದರೆ ತುಂಬಾ ಕಂಟಿನ್ಯೂಸ್ ಆಗಿ 2 ಡೇಸಿಂದ ಕಂಟಿನ್ಯೂಸ್ ಆಗಿ ಮಳೆ ಬರ್ತಾ ಇತ್ತು. ಹಾಗಾಗಿ ವೆದರು ತುಂಬ ಕೋಲ್ಡ್ ಆಗಿದೆ ಅಂತ ಹೇಳ್ಬೋದು. ಹಾಗೆ ಹೊರಗಡೆ ನೇಚರ್ ನೋಡುವಾಗಲೂ ತುಂಬ ಗ್ರೀನರಿ ಇರೋದ್ರಿಂದ ತುಂಬಾ ಮನಸ್ಸಿಗೆ ಖುಷಿ ಅನಿಸುತ್ತೆ. ಹಾಗೆ ನಮ್ಮನೆ ಕರು ಹುಲ್ಲು ಮೇಯ್ತಾ ಇತ್ತು, ಅದನ್ನು ನೋಡ್ತಾ ನಾನು ಬ್ರಷ್ ಮಾಡಿ ಫ್ರೆಶ್ ಅಪ್ ಆದೆ. ಆಮೇಲೆ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಹೋಗಿದ್ದೆ. ಅತ್ತೆ ನೀರು ದೋಸೆ ಮತ್ತು ಚಟ್ನಿ ಮಾಡಿದ್ರು. ಸೊ ಬ್ರೇಕ್ಫಾಸ್ಟ್ ಫಿನಿಶ್ ಮಾಡಿ ನಾನು ನನ್ನ ಅಮ್ಮನ ಮನೆಗೆ ಹೋಗೋಕ್ಕೆ ತಯಾರಾಗ್ತಾ ಇದ್ದೀನಿ. ಸ್ಟಿಕ್ಕರ್ ಹಾಕೊಂಡ್ರೆ ತುಂಬ ಬಿದ್ದೋಗುತ್ತೆ ಅಂತ ಲಾಲ್ಗಂಧ ಹಚ್ಕೊಂಡಿದ್ದೀನಿ. ಅತ್ತೆಗೆ ಮತ್ತು ಬ್ರದರ್ ಇನ್ ಲಾಗೆ ಬಾಯ್ ಮಾಡಿ ನಾವು ರಿವರ್ಸ್ ತೆಗಿತಾ ಇದ್ದೀವಿ. ಸೊ ನನಗಂತೂ ತುಂಬಾ ಖುಷಿ ಆಗ್ತಿದೆ, ನಾನು ಅಮ್ಮನ ಮನೆಗೆ ಹೋಗ್ತಾ ಇದ್ದೀನಿ ಅಂತ. ಸೊ ವೀಕೆಂಡ್ಸ್ ನಾವು ಅಮ್ಮನ ಮನೇಲಿ ಸ್ಪೆಂಡ್ ಮಾಡಿ ಬರೋಣ ಅಂತ ಪ್ಲ್ಯಾನ್ ಮಾಡಿ ಹೊರಟಿದ್ದೀವಿ. ಸೊ ಈವನ್ ಸ್ಯಾಟರ್ಡೇ ಮತ್ತು ಸಂಡೇ ಲಾಕ್ಡೌನ್ ಅಂತ ಹೇಳ್ತಾ ಇರೋದ್ರಿಂದ ಅರ್ಲಿನೇ ನಾವು ಬಿಡ್ತಾ ಇದ್ದೀವಿ. ನನ್ನ ಹಸ್ಬೆಂಡ್ ಮನೆಯಿಂದ ನಮ್ಮ ಮನೆಗೆ ಆ್ಯಕ್ಚುಲಿ 5 ಕಿಲೋಮೀಟರ್. ಸೊ ನಾವು ಬೇಗ ಹೊರಡೋಣ, ಎಲ್ಲೂ ನಾವು ಸ್ಟಾಪ್ ಮಾಡ್ತಾ ಇಲ್ಲ, ಡೈರೆಕ್ಟ್ ಮನೆಗೆ ಹೋಗ್ತಾ ಇರೋದು. ಹಾಗೆ ಮಾಸ್ಕ್ನು ನಾವು ತುಂಬಾ ಖುಷಿ ನನಗೆ ನಾಯಿ ಅಂತ ಅಂದರೆ. ಸೊ ಇದು ನನ್ನ ರುಬಿ. ಫಸ್ಟ್ ಟೈಮ್ ನಾವು ನೋಡಿ ತುಂಬ ಹೆದರ್ಕೊಂಡು ಒಳಗೆ ಹೋಗಿತ್ತು. ಅದು ಆಮೇಲೆ ಹೊರಗೆ ಬಂದು ನಮ್ಮನ್ನೆಲ್ಲ ಮಾತಾಡಿಸ್ತು. ಈ ಜುಲೈ
7th ಅವನಿಗೆ ಒನ್ ಇಯರ್ ಕಂಪ್ಲೀಟ್ ಆಗುತ್ತೆ. ಓಕೆ ಓಕೆ ಸೊ ಅಮ್ಮ ಆಲ್ರೆಡಿ ಹೆಸರು ಕಾಳು ಹಾಕೊಂಡಿದ್ದಾರೆ. ಆಮೇಲೆ ಕಾಯಿ ತುರಿದಿರೋದು ಮತ್ತೆ ಏಲಕ್ಕಿ. 1 to 2 ಗ್ಲಾಸ್ ನೀವು ನೀರನ್ನ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಬಿಸಿನೀರು ಹಾಕಬೇಕು. ಬೇಸಿಗೆ ಏಪ್ರಿಲ್ ಮಾರ್ಚ್ ಅಲ್ಲಿ ಹೆಲ್ದಿ. ಸ್ವಲ್ಪ ಹಾಕು ಸಾಕು. ಆಮೇಲೆ ಬೆಲ್ಲ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನಿಮಗೆ ರುಚಿಗೆ ತಕ್ಕಷ್ಟು ಬೆಲ್ಲ ಹಾಕೊಳ್ಳಿ. ಇಲ್ಲಿ ನೀವು ಸಕ್ಕರೆ ಕೂಡ ಹಾಕೋಬಹುದು, ಆದರೆ ಬೆಲ್ಲ ತುಂಬಾನೇ ರುಚಿ ಕೊಡುತ್ತೆ ಅಂತ ಹೇಳ್ಬೋದು. ಮನೇಲೆ ನಾನು ಹೇಗೆ ಅಪ್ಪರ್ ಲಿಪ್ಸ್ ಮತ್ತೆ ಐಬ್ರೋನ ರಿಮೂವ್ ಮಾಡ್ತೀನಿ. ಇದರಲ್ಲಿ ಏನು ಕಸ ಗಿಸ ಅಥವಾ ಕೂದಲು ಏನು ಸಿಕ್ಕಾಕೊಂಡಿರಲ್ಲ ಅಂತ ಮೇಕ್ ಶೋರ್ ಕ್ಲೀನ್.
ಐಬ್ರೋಗೆ ನಾನು ನೆಕ್ಸ್ಟ್ ನನ್ನ ಬ್ಲಾಗಲ್ಲಿ ನಾನು ಹೇಳ್ತೀನಿ. ಲೈಕ್ ಐಬ್ರೋ ನಾವು ಹೇಗೆ ಮನೆಯಲ್ಲೇ ಮಾಡ್ಕೊಳ್ಳೋದು ಅಥವಾ ಫೇಶಿಯಲ್ ಹೇರ್ ರಿಮೂವ್ನ ನಾವು ಹೇಗೆ ಮನೇಲಿ ಮಾಡೋದು ಅಂತ ನಾನು ನೆಕ್ಸ್ಟ್ ನನ್ನ ಬ್ಲಾಗಲ್ಲಿ ಹೇಳ್ತೀನಿ. ಹೋಗಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದೆ. ಸೊ ಆವಾಗ ಒಂದು ಕ್ಲಿಪ್ ನಾನು ಡಾಗಿದ್ದು ತಗೊಂಡಿರೋದು. ಸೊ ಇವತ್ತಿನ ವಿಲಾಗ್ ಇಲ್ಲಿಗೆ ನಾನು ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನಾನು ಅನ್ಕೊತಾ ಇದ್ದೀನಿ ನೀವು ಈ ವಿಡಿಯೋನ ಎಂಡ್ ತನಕ ಕಂಪ್ಲೀಟಾಗಿ ನೋಡಿದ್ದೀರಾ ಅಂತ. ನನಗೆ ನಿಮ್ಮ ಸಪೋರ್ಟ್ ಇನ್ನೂ ತುಂಬಾ ಬೇಕು. ಹಾಗೆ ನೀವು ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಹೇಳಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋಕ್ಕೆ. ನಾನು ಇನ್ನೂ ತುಂಬ ಒಳ್ಳೆ ಕಂಟೆಂಟ್ ಜೊತೆಗೆ ಬರ್ತೀನಿ. ಆ್ಯಂಡ್ ಪ್ರತಿ ವೀಕ್ ಅಟ್ಲೀಸ್ಟ್ ನಾನು ಒನ್ ವಿಲಾಗ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನಿಮ್ಮ ಸಪೋರ್ಟ್ ನನಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗೆ ನಿಮಗೆ ಏನು ನಾನು ಯಾವುದಾದ್ರು ಕಾನ್ಸೆಪ್ಟ್ನಲ್ಲಿ ಅಥವಾ ಯಾವುದಾದ್ರು ಇನ್ಫಾರ್ಮೇಷನ್ ವಿಡಿಯೋ ಮಾಡಬೇಕು ಅಂದರೆ ನೀವು ಕಮೆಂಟಲ್ಲಿ ನಂಗೆ ತಿಳಿಸ್ಬೋದು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.